ಬೆಂಗಳೂರಲ್ಲಿ ಭಗ್ನ ಪ್ರೇಮಿಯಿಂದ ಯಾಮಿನಿ ಪ್ರಿಯಾ ಹತ್ಯೆ ಕೇಸ್ ಸಂಬಂಧ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯುವತಿಯ ಮರಣೋತ್ತರ ಪರೀಕ್ಷೆಯಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಪೋಷಕರಿಗೆ ಮೃತದೇಹ ಹಸ್ತಾಂತರವನ್ನ ಮಾಡಲಾಗಿದೆ. ಯಾಮಿನಿ ಪ್ರಿಯಾ ಪಕ್ಕದ ಮನೆಯವರೇ ಆಗಿದ್ದ ಈ ಆರೋಪಿ ವಿಘ್ನೇಶ್ ಈ ರೀತಿ ಕೃತ್ಯ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಆತನ ಹಿಸ್ಟ್ರಿ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಈ ರೀತಿ ಕಾನೂನು ಉಲ್ಲಂಘನೆಯನ್ನ ಸಾಕಷ್ಟು ಬಾರಿ ಆತ ಮಾಡಿದ್ದಾನೆ. ಮತ್ತೆ ಪರ್ಟಿಕ್ಯುಲರ್ ಆಗಿ ಯಾಮಿನಿ ಪ್ರಿಯಾ ಹಿಂದೆ ಬಿದ್ದಿದ್ದಿರ್ಬೋದು, ಫಾಲೋ ಮಾಡೋದಿರ್ಬೋದು, ಈ ವಿಷಯವಾಗಿಯೂ ಕೂಡ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ನೀಡಲಾಗಿತ್ತು. ಆಗಲೇ ಪೊಲೀಸರು ಏನಾದರೂ ಆಕ್ಷನ್ ಅನ್ನ ತಗೊಂಡಿದ್ದಿದ್ರೆ ಬಹುಶಃ ಇವತ್ತು ಯಾಮಿನಿ ಪ್ರಿಯಾ ಬದುಕಿರ್ತಾ ಇದ್ಲು ಅಂತ ಅನ್ಸುತ್ತೆ. ಯಾಮಿನಿ ಮನೆಗೂ ಕೂಡ ವಿಘ್ನೇಶ್ ಪೋಷಕರನ್ನ ಕರ್ಕೊಂಡು ಹೋಗಿದ್ದಂತೆ, ಮದುವೆ ಮಾಡ್ಸಕ್ ಹೇಳಿ ಅಂತ ಹೇಳಿ, ನಮ್ಮ ಮಗನ ಜೊತೆ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ರಂತೆ. ಆದ್ರೆ ವಿಘ್ನೇಶ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಯಾಮಿನಿ ಪ್ರಿಯಾ ಹೇಳಿದಂತೆ. ಇನ್ನು ವಿಘ್ನೇಶ್ಗೆ ಈ ಕೃತ್ಯ ಮಾಡಿರೋದ್ರಿಂದ ಗಲ್ಲಿಗೆ ಹಾಕಬೇಕು, ಗಲ್ಲು ಶಿಕ್ಷೆನೇ ವಿಧಿಸಬೇಕು ಅಂತ ಹೇಳಿ ಯಾಮಿನಿ ಪ್ರಿಯಾ ತಾಯಿ ಆಗ್ರಹವನ್ನ ಮಾಡಿದ್ದಾರೆ. ಆಸ್ಪತ್ರೆ ಮುಂದೆ ಯಾಮಿನಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಏನು ಸರ್ ಹೇಳೋದು, ನಮ್ಮ ಮಗಳು ನೋಡಿದ್ರೆ ಹೇಳಕ ಬರಲ್ಲ. ನನ್ನ ಬಾಯಿ ಇಲ್ಲಿ ಕಟ್ ಮಾಡಿದಾನ, ಇಲ್ಲಿ ಕಟ್ ಮಾಡಿದಾನ. ಯಪ್ಪ ಅಮ್ಮ ನಾಯಿನ ಮನದ ಬರ್ತೇವೆ ಅಮ್ಮಯ್ಯ ಬರ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ವಿ. ಅವನು ಹಿಂದೆ ಬರ್ತಾ ಇದ್ದಾನೆ, ನಾನು ಲವ್ ಮಾಡು ಅಂತ. ನಮ್ಮ ಮಗಳಿಗೆ ಇಷ್ಟ ಇಲ್ಲ ಸರ್, ಟಾರ್ಚರ್ ಕೊಡ್ತಾ ಇದ್ದ ಅವನು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ. ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್, ಬರಲ್ಲ ಇದಕ್ಕೆ ಮೇಲೆ ಅಂತ ಸೈನ್ ಇಸ್ಕೊಂಡ್ರು ಸರ್. ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟಾಗಿ, ಇನ್ನೂ ಯಾರು ಬರಲ್ಲ ನಿಮ್ಮ ತಟ್ಟೆಗೆ ಅಂತ ಹೇಳಿದ್ರು. ಈಗ ಅವನು ಈ ಥರ ಮಾಡಿಬಿಟ್ಟಿದ್ದಾನೆ ಸರ್. ಅವನ್ನ ಬಿಡಬಾರ್ದು ಸರ್, ಇನ್ಕೌಂಟ್ರ್ ಮಾಡಬೇಕು. ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ ಸರ್, ಇಂಥವನು ಲವ್ ಮಾಡೋಲ್ಲ ಕೆಟ್ಟವ್ರು ಅಂತ ತಿಳ್ಕೊಳ್ಬೋದಾ ಸರ್? ನಾನು ಹೇಳಿ ಇನ್ಕೌಂಟ್ರ್ ಮಾಡಬೇಕು, ಅವನು ಇರಬಾರ್ದು. ಎನ್ಕೌಂಟ್ರ್ ಮಾಡ್ಬೇಕು ಅವನ್ನ. ಯಾರು ಹೆಣ್ಮಕ್ಳನ್ನ ಈ ತರ ಆಗ್ಬಾರ್ದು. ಅವ್ನ ಎನ್ಕೌಂಟ್ರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. ಇವಾಗ ಹೋದ ವರ್ಷ ಆವಾಗಲೇ ಬಿಟ್ಬಿಟ್ಟ, ನಾನು ಯಾರು ಇದು ಮಾಡ್ತಾ ಇಲ್ಲ. ಇವಾಗ ನಮ್ಮನ್ನ ನಂಬಿಸ್ಬಿಟ್ಟು ಅವನು ನಮ್ಮ ಕಡೆಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡೆ ನಾನು. ನೋಡಿದ್ರೆ ಈ ತರ ಮಾಡ್ಬಿಟ್ಟ ನಮ್ಮ ಮಗಳು. ಇಲ್ವಲ್ಲ ಹೇಳಿದ್ರೆ ಅಪ್ಪ ಓದೋದು ನಿಲ್ಸ್ಬಿಡ್ತಾರಂತ ಭಯನೋ ಏನೋ ಅಂತ ಗೊತ್ತಿಲ್ಲಪ್ಪ ನನಗೆ. ಯಪ್ಪ ಏನು ಸರ್ ಹೇಳೋದು, ನಮ್ಮ ಮಗಳು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇಂಥ ಘಟನೆಗಳಾದಾಗ ಅಂದ್ರೆ ಫಾಲೋ ಮಾಡ್ಕೊಂಡು ಬರೋದು ಅಥವಾ ಪದೇ ಪದೇ ಕಿರಿಕಿರಿ ಮಾಡೋದು, ಅವಾಗ ಪೊಲೀಸ್ ಸ್ಟೇಷನ್ ಮೊರೆ ಹೋದ್ರೆ ಉತ್ತಮ ಅಂತ ಒಂದು ಸಲಹೆಗಳನ್ನ ಯೂಶಲಿ ಕೊಡ್ತಾರೆ. ಬಟ್ ಇಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸರು ಮಾಡಿದಂತ ಸಣ್ಣ ನಿರ್ಲಕ್ಷ್ಯನೇ ಈಕೆ ಪ್ರಾಣ ಹೋಗೋದಕ್ಕೆ ಕಾರಣ ಆಯ್ತಾ? ಆತನ ಹಿನ್ನೆಲೆಯನ್ನ ಸರಿಯಾಗಿ ವಿಚಾರಿಸದೇ ಇದ್ದಂತ ಹಿನ್ನೆಲೆಯಲ್ಲಿ ಪೊಲೀಸರ ಮೇಲೆ ಒಂದಿಷ್ಟು ಆರೋಪಗಳು ಬರ್ತಾ ಇದೆ. ಬಟ್ ಈಗ ಏನೆಲ್ಲ ಸೆಕ್ಷನ್ಗಳನ್ನ ಪೊಲೀಸರು ಹಾಕೊಂಡಿದ್ದಾರೆ, ಮತ್ತೆ ಆತನ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಕ್ಕಿದೆ, ಎಲ್ಲ ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಅಂತ? ಶರ್ಮಿತಾ, ಈಗಾಗಲೇ ಈ ಒಂದು ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಆತನ ಮೇಲೆ ಇದೇ ವಿಚಾರವಾಗಿ ಒಂದು ದೂರನ್ನು ಕೂಡ ಕೊಡಲಾಗಿತ್ತು. ಆಗ ಪೊಲೀಸರು ಆತನನ್ನ ಕರೆಸಿ ಒಂದು ವಾರನ್ನ ಮಾಡಿ ಕಳಿಸ್ತಾರೆ, ಮತ್ತೆ ಒಂದು ಮುಚ್ಚಳಿಕೆಯನ್ನು ಕೂಡ ಬರ್ಸ್ಕೊಂಡಿದ್ರು. ಇನ್ನು ಮುಂದೆ ಆ ಯುವತಿ ತಂಟೆಗೆ ಹೋಗೋದಿಲ್ಲ ಅಂತೇಳಿ ಒಂದು ಮುಚ್ಚಳಿಕೆಯನ್ನು ಕೂಡ ಬರ್ಸ್ಕೊಂಡು ವಾಪಸ್ ಕಳಿಸಿರೋದು. ಆದರೆ ಅದೇ ಸಂದರ್ಭದಲ್ಲಿ ಒಂದು ಕಿರುಕುಳ ಪ್ರಕರಣವನ್ನು ದಾಖಲಿಸಿ ಆತನ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ರೆ ಬಹುಶಃ ಆ ವಿದ್ಯಾರ್ಥಿನಿ ಇವತ್ತು ಬದುಕುಳಿತಾ ಇದ್ರು ಅಂತೇಳಿ ಕೂಡ ಈಗ ಪೋಷಕರು ಒಂದು ಆಕ್ರಂದವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನಿನ್ನೆ ಬರ್ಬರವಾಗಿ ಈ ಒಂದು ಕೊಲೆ ಮಾಡಬೇಕಾದ್ರೆ ಆತ ಮೊದಲಿಂದನೂ ಕೂಡ ಆಕೆಯನ್ನು ಫಾಲೋ ಮಾಡ್ಕೊಂಡು ಕೂಡ ಬರ್ತಾ ಇದ್ದ ಅಂತೇಳಿ ಕೂಡ ಮಾಹಿತಿ ಇದೆ. ಆಕೆಯನ್ನು ಫಾಲೋ ಮಾಡೋ ಸಲುವಾಗಿ ಸುಮಾರು ಒಂದು ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ತನ್ನ ಸ್ನೇಹಿತರನ್ನು ಕೂಡ ಹ್ಯಾಡ್ ಮಾಡಿರ್ತಾರೆ. ಅವರ ಮುಖಾಂತರವಾಗಿ ಆ ಯುವತಿ ಎಷ್ಟೊತ್ತಿಗೆ ಕಾಲೇಜ್ಗೆ ಹೋಗ್ತಾಳೆ ಮತ್ತೆ ಎಷ್ಟೊತ್ತಿಗೆ ಕಾಲೇಜಿಂದ ಮನೆಗೆ ಬರ್ತಾ ಇದ್ಲು ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತಾರೆ. ನಿನ್ನೆ ಮಧ್ಯಾಹ್ನ 2:30 ಸುಮಾರಿಗೆ ಆಕೆ ಕಾಲೇಜು ಮುಗಿಸಿ ಮನೆಗೆ ಬರುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಈ ಒಂದು ಕೊಲೆಯನ್ನು ಕೂಡ ಮಾಡಿರೋದು. ಮತ್ತೆ ಇದ್ರ ಬಗ್ಗೆ ಮೊದಲೇ ಪೊಲೀಸರಿಗೂ ಕೂಡ ಮಾಹಿತಿ ಇತ್ತು, ಮತ್ತೆ ಪೋಷಕರು ಕೂಡ ದೂರನ್ನು ಕೊಟ್ಟಿದ್ರು. ಆದರೆ ಪೋಷಕರು ಎಲ್ಲೋ ಒಂದು ಕಡೆ ಅಯ್ಯೋ ಪಾಪ ಅಂತೇಳಿ ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಅವರ ಪೇರೆಂಟ್ಸ್ ಮುಖವನ್ನು ನೋಡಿ ವಾಪಸ್ಸನ್ನು ಪಡ್ಕೊಂಡ ಸಂದರ್ಭದಲ್ಲಿ ಅದನ್ನೇ ಈಗ ಆ ಆರೋಪಿ ಏನಿದ್ರೆ ಬಂಡವಾಳ ಮಾಡಿಕೊಂಡು ಆಕೆಯನ್ನು ಕೊಲೆಯನ್ನು ಕೂಡ ಮಾಡಿರೋದು. ಸದ್ಯ ಈಗಾಗಲೇ ಪೊಲೀಸರು ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ BNS 103 ಅಡಿಯಲ್ಲಿ ಒಂದು ಕೊಲೆ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಮತ್ತೆ ಆರೋಪಿಯನ್ನು ಪತ್ತೆ ಮಾಡೋದಕ್ಕೆ 3 ವಿಶೇಷ ತಂಡಗಳನ್ನು ರಚನೆ ಮಾಡಿ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿ, ಕ್ಷಣದ ಮಾಹಿತಿಗೆ.